स्वागत है आपका बी न्यूज नेशन में। मैं हूं आबिद हुसैन शेख। पूरे पुलिस विभाग पर आरोप लगाया दानम्मा सामूहिक अत्याचार और हत्या विरोधी होराट मंच ने। बीजापुर में 19 दिसंबर को नाबालिग दलित लड़की दानम्मा पर हुए अत्याचार और हत्या से संबंधित प्रेस मीट में बात करते हुए दानम्मा मंच के भास्कर ने नाबालिग दलित लड़की के मामले की दिशा बदलने की कोशिश कर रहे हैं आईजी और एसपी। ये आरोप लगाते हुए दानम्मा और अनुषा दोनों लड़कियों का चरित्र खराब होने का इल्जाम लगाकर इस मामले को भटकाने की तैयारी कर रही है पुलिस अधिकारियों की इस मामले को लेकर गवाहों को धमकियां दी गई हैं। आवाज की रिकॉर्डिंग होने की बात करते हुए अगर सीआईडी हमसे संपर्क करेगी तो पूरी जानकारी देने के लिए तैयार हैं कहा। सीआईडी को 3 दिन का वक्त देते हुए पुलिस वालों पर अदालती तहकीकात करने का आग्रह किया। अगर सीआईडी संपर्क नहीं करेगी तो मीडिया के सामने पुलिस वालों का खुलासा करके दानम्मा के इंसाफ के लिए 9 जनवरी बीजापुर चलो आंदोलन करेगा दानम्मा सामूहिक अत्याचार और हत्या विरोधी होराट मंच। वहीं इस मौके पर दानम्मा के हत्यारों और बलात्कारियों का भाजपा के जाने माने नेताओं के साथ संपर्क में रहने का आरोप लगाया। ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದ್ರೆ ಕುಮಾರಿ ದಾನಮ್ಮನ ಸಾಮೂಹಿಕ ಅತ್ಯಾಚಾರ ಮತ್ತೆ ಹತ್ಯೆ ಪ್ರಕರಣ ಏನಾಗಿದೆ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಇಡೀ ಪ್ರಕರಣದ ದಿಕ್ಕನ್ನು ತಪ್ಪಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇರುವಂಥ ಐಜಿ ಮತ್ತು ಎಸ್ಪಿ ಇವ್ರ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ತಗೋಬೇಕು ಅಂತ ನಾವು ಮೊದಲನೇದಾಗಿ ಆಗ್ರಹ ಮಾಡ್ತಾ ಇದ್ದೀವಿ। ಕಾರಣ ಇಷ್ಟು ಅಂತಂದರೆ ಈ ಪ್ರಕರಣದ ಯಾರು ನೊಂದವರಿದ್ದಾರೆ ಅವ್ರ ಮೇಲೇನೆ ಕಡೆ ಮತ್ತು ಅವರು ತೇಜೋವಧೆ ಮಾಡುವಂಥದ್ದು, ಅವರ ಚಾರಿತ್ರವಧೆ ಮಾಡುವಂಥದ್ದು, ಈಗ ಮುಖ್ಯ ಸಾಕ್ಷಿ ಬಾಲಕಿ ಯಾರಿದ್ದಾಳೆ ಆಕೆಯ ಒಂದು ಚಾರಿತ್ರ ವಧೆ ಮಾಡುವಂಥ ಹೀನ ಕೃತ್ಯಕ್ಕೆ ಐಜಿ ಕೈ ಹಾಕಿದ್ದಾರೆ। ಒಟ್ಟು ಆ ಕುಟುಂಬವೇ ಇನ್ನು ಮುಂದೆ ತಲೆ ಎತ್ತು ನಿಲ್ಲಬಾರದು ಅನ್ನೋ ಮಟ್ಟದಲ್ಲಿ ಈ ಪ್ರಕರಣವನ್ನು ಹಳ್ಳ ಹಿಡಿಸೋದಕ್ಕೆ ಐಜಿ ಮತ್ತು ಎಸ್ಪಿ ಮುಂದಾಗಿದ್ದಾರೆ। ಇದ್ರ ಜೊತೆಯಲ್ಲಿ ಈ ಜಿಲ್ಲೆಯ ಈ ಚಳುವಳಿನಲ್ಲಿ ಭಾಗವಹಿಸಿರುವಂಥ ಏನು ಮುಖಂಡರುಗಳಿದ್ದಾರೆ, ವಿವಿಧ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಅಥವಾ ಪ್ರಗತಿಪರ ಸಂಘಟನೆಗಳೇನಿದ್ದಾರೆ ಆ ಮುಖಂಡರುಗಳನ್ನ ಕರೆದು ಅವ್ರನ್ನ ಬೆದರಿಸುವಂಥ ತಂತ್ರಗಳನ್ನ ಮಾಡ್ತಾ ಇದ್ದಾರೆ ಐಜಿ ಈಗಿರೋ ಐಜಿ ಅಲ್ಲ, ಈಗ ಟ್ರಾನ್ಸ್ಫರ್ ಆಗಿದ್ದಾರೆ ಅಂತ ಮತ್ತು ಅವರು ಏನೋ KTಗೆ ಹೋಗಿ ಸ್ಟೇ ಮಾಡ್ಕೊಂಡಿದ್ದಾರೆ ರಾಮಚಂದ್ರರಾವ್ ಮತ್ತು ಜೈನ್ ಅವರು। ಒಟ್ಟು ಎಲ್ಲ ಮುಖಂಡರುಗಳನ್ನ ಬೆದರಿಸುವಂಥದ್ದು ಮತ್ತು ಆ ದಾನಮ್ಮ ಮತ್ತು ಮುಖ್ಯ ಸಾಕ್ಷಿ ಬಾಲಕಿ ಅನುಷಾ ಅವರಿಬ್ಬರ ಬಗ್ಗೆ, ಅವರ ಚಾರಿತ್ರದ ಬಗ್ಗೆ, ಅವ್ರ ಗುಣದ ಬಗ್ಗೆ, ಅವ್ರ ನಡವಳಿಕೆ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡುವಂಥದ್ದು ಮತ್ತು ಐಜಿ ಅವ್ರ ಬಗ್ಗೆ ಏನೆಲ್ಲ ಮಾತಾಡಿದಾರಲ್ಲ ಅದೆಲ್ಲವೂ ಕೂಡ ನಮ್ಮ ಹತ್ರ ಸಾಕ್ಷಿಯಾಗಿ ದಾಖಲೆ ಆಗಿದೆ। ನಾವು ಇದನ್ನು ಸಾಕ್ಷಿಗಳಿಲ್ಲದೆ ದಾಖಲೆಗಳಿಲ್ಲದೆ ನಾವು ಮಾತಾಡ್ತಾ ಇರೋಂಥದ್ದಲ್ಲ। ಬಹುಶಃ ಇವತ್ತು ಆ ಸಾಕ್ಷಿನ CD ರೂಪದಲ್ಲಿ ಬಿಡುಗಡೆ ಮಾಡಿ ನಿಮ್ಗೆಲ್ರಿಗೂ ಕೊಡಬೇಕು ಅಂತ ನಮ್ಮ ಉದ್ದೇಶ ಇದ್ದಿದ್ದು। ಆದರೆ ನಮ್ಮ ಏನು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಬೆಂಗಳೂರಿಂದ ಇಲ್ಲಿಗೆ ಬರ್ತಾ ಇದೆ, ಹಲವಾರು ನ್ಯಾಯವಾದಿಗಳು ಮತ್ತು ರಿಟೈರ್ಡ್ ಜಡ್ಜ್ಗಳ ಒಂದು ಟೀಮು ಬೆಂಗಳೂರಿಗೆ ಇಲ್ಲಿ ಬಿಜಾಪುರಿಗೆ ಬರ್ತಾ ಇದೆ ಬೆಂಗಳೂರಿಂದ। ನಾಳೆ ಬಹುಶಃ ಅವರು ಇಲ್ಲಿ ಇರ್ತಾರೆ। ಅವರು ಮತ್ತು ನಮ್ಮ ಕಾನೂನು ಸಲಹೆ ತಂಡ ಏನಿದೆ ಆ ತಂಡದ ಜೊತೆಯಲ್ಲಿ ನಾವು ಬೆಳಗ್ಗೆಯಿಂದ ಮಾಡಿರುವಂಥ ಡಿಸ್ಕಷನ್ಗಳ ಪ್ರಕಾರ ಈ CDನ ನಾವು ಇವತ್ತು ಅದರ ಒಟ್ಟು ಮಾಹಿತಿಯನ್ನು ನಾನು ನಿಮ್ಗೆ ಹೇಳಬಲ್ಲೆ, ಆದರೆ ಅದನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡ್ತಾ ಇಲ್ಲ। ಕಾರಣ ಏನು ಅಂತಂದರೆ ಒಂದಾ ಹೋಮ್ ಮಿನಿಸ್ಟರ್ ಅಥವಾ DG ಅಥವಾ ಹೋಮ್ ಸೆಕ್ರೆಟರಿ ಅಥವಾ ಈ ತನಿಖೆ ನಡೆಸ್ತಾ ಇರುವಂಥ CIDಯ ಯಾರಾದರೂ ಉನ್ನತಾಧಿಕಾರಿ ಇವರು ನಮ್ಮನ್ನು ಸಂಪರ್ಕ ಮಾಡಿದ್ದೆ ಆದರೆ ಆ CDಯಲ್ಲಿರುವಂಥ ಅಷ್ಟು ಮಾಹಿತಿಗಳನ್ನು ನಾವು ಕೊಡೋದಕ್ಕೆ ರೆಡಿಯಾಗಿದ್ದೀವಿ। ಇದಕ್ಕೆ 2-3 ದಿವಸಗಳ ಗಡುವು ಕೊಡ್ತಾ ಇದ್ದೀವಿ। ಈ 2-3 ದಿವಸಗಳ ಗಡುವಿನಲ್ಲಿ ಈ ಸರ್ಕಾರದ ನಾನು ಈಗ ಹೇಳಿದಂಥ ಯಾವುದೇ ಅಧಿಕಾರಿಗಳು ಆಗಲಿ ಅಥವಾ ಹೋಮ್ ಮಿನಿಸ್ಟರ್ಗಳಾಗಲಿ ಈ ಒಂದು ಸಾಕ್ಷಿಯನ್ನು ಪಡೆಯೋದಕ್ಕೆ ಅವರು ಮನಸ್ಸು ಮಾಡಲಿಲ್ಲ ಅಂತಂದರೆ ನಾವು ಪಬ್ಲಿಕ್ಕಾಗಿ ಎಲ್ಲ ಮೀಡಿಯಾಗಳಿಗೂ ಕೂಡ ಈ CDನ ನಾವು ಬಿಡುಗಡೆ ಮಾಡ್ತೀವಿ। ಈ CDಯಲ್ಲಿ ಇರುವಂಥ ಎಲ್ಲ ದಾಖಲೆಗಳು ಮತ್ತು ಮಾತುಗಳು ಐಜಿಯರು ಮಾತಾಡಿದಂಥ ದಾಖಲೆಗಳು ಮತ್ತು ಇನ್ನೂ ಬೇರೆ ಪ್ರಮುಖವಾದ ಮುಖ್ಯ ಸಾಕ್ಷಿಗಳು, ಅಂದರೆ ಇಡೀ ಪ್ರಕರಣವನ್ನು ದಿಕ್ಕು ತಪ್ಪಿಸೋದಕ್ಕೆ ಐಜಿಯವರು ಎಷ್ಟು ಖುದ್ದು ನಿಂತಿದ್ದಾರೆ, ಎಷ್ಟು ಕಟ್ಟುಕತೆಗಳನ್ನ ಕಟ್ತಾ ಇದ್ದಾರೆ, ಆ ದಾನಮ್ಮನ ಒಟ್ಟು ತೇಜೋವಧೆ ಹೇಗೆ ಮಾಡ್ತಾ ಇದ್ದಾರೆ ಮತ್ತು ಮುಖ್ಯ ಸಾಕ್ಷಿ ಇನ್ಯಾವತ್ತೂ ಕೂಡ ತಲೆ ಎತ್ತು ನಿಲ್ಲಬಾರ್ದಿರಲಿ ಆ ಮಟ್ಟದ ಒಂದು ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ, ಅದೆಲ್ಲವೂ ಕೂಡ ನಮ್ಮ CDನಲ್ಲಿ ದಾಖಲಾಗಿರುವಂಥದ್ದು। ಈಗ ಇದನ್ನು ನಾವು ಕೊಟ್ಟರೆ ಮತ್ತು ಅವ್ರನ್ನ ಆ ತನಿಖೆಯನ್ನು ಮತ್ತು ದಿಕ್ಕು ತಪ್ಪಿಸುವಂಥದ್ದು ಮತ್ತು ಅದಕ್ಕೆ ಬೇಕಾದಂಥ ಪ್ರಿಕಾಷನ್ಸ್ ಮತ್ತು ಷಡ್ಯಂತ್ರಗಳನ್ನ ಅವ್ರು ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ 3 ದಿವಸಗಳ ಕಾಲಾವಧಿ ನಾವು ಕೊಟ್ಟು 3 ದಿವಸದಲ್ಲಿ ಸರ್ಕಾರದ ಯಾವುದೇ ಪ್ರತಿನಿಧಿಗಳು, ಅಂದರೆ ನಾನು ಹೇಳಿದಂಥದ್ದು ಹೋಮ್ ಮಿನಿಸ್ಟರ್ ಆಗಲಿ, ಹೋಮ್ ಸೆಕ್ರೆಟರಿ ಆಗಲಿ ಅಥವಾ DG ಆಗಲಿ
ಅಥವಾ ಈಗ ತನಿಖೆ ಮಾಡ್ತಾ ಇರುವಂಥ CID ತಂಡದ ಅತ್ಯಂತ ಪ್ರಮುಖರು ಯಾರಾದರೂ ನಮ್ಮನ್ನು ಸಂಪರ್ಕ ಮಾಡಿದೆ ಆದರೆ ನಾವು ಆ CIDಯನ್ನು ಅವ್ರು ಕೊಡ್ತೇವೆ. ಕೊಟ್ಟು ನ್ಯಾಯಾಂಗ ತನಿಖೆಯನ್ನು ಒತ್ತಾಯ ಮಾಡ್ತಾ ಇದ್ದೇವೆ ಪೊಲೀಸ್ನವ್ರ ಮೇಲೆ, ದಾನಮ್ಮನ ಪ್ರಕರಣಕ್ಕಲ್ಲ. ಅಂದರೆ ಹೆಣವನ್ನು ಸುಟ್ಟಾಕೋದ್ರ ಮೂಲಕ ಮತ್ತು ಒಟ್ಟು ಸಾಕ್ಷಿಗಳನ್ನು ಎದುರಿಸ್ತಾ ಇರುವಂಥದ್ದು ಮತ್ತು ಈ ಚಳುವಳಿಯನ್ನು ಮುನ್ನಡೆಸ್ತಾ ಇರುವಂಥ ಮುಖಂಡರುಗಳನ್ನ ಬೆದರಿಸ್ತಾ ಇರುವಂಥದ್ದು, ಈ ಎಲ್ಲ ಪ್ರಕರಣಗಳ ಬಗ್ಗೆ ಒಂದು ದೊಡ್ಡ ಮಟ್ಟದ ತನಿಖೆ ಆಗಬೇಕು ಮತ್ತು ಅಲ್ಲಿವರೆಗೂ ಇವ್ರನ್ನ ಸಸ್ಪೆಂಡ್ ಮಾಡಬೇಕು, ನ್ಯಾಯಾಂಗ ತನಿಖೆ ಆಗಬೇಕು, ಒಂದೊಬ್ಬ ಸೀನಿಯರ್ ರಿಟೈರ್ಡ್ ಜಡ್ಜ್ ನೇತೃತ್ವದ ನ್ಯಾಯಾಂಗ ತನಿಖೆ ಆಗಬೇಕು ಅನ್ನೋ ಒತ್ತಾಯನ ನಾನು ಈ ಮಾಧ್ಯಮದ ಮೂಲಕ ಇವತ್ತು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಾಗದಿದ್ದಲ್ಲಿ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು. ಅತ್ಯಂತ ದಕ್ಷರಾದ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರನ್ನು ಶೀಘ್ರವಾಗಿ ನೇಮಿಸಿ ಇಡೀ ಪ್ರಕರಣದ ತೀರ್ಪು ಹೊರಬರುವವರೆಗೂ ಯಾವ ಕಾರಣಕ್ಕೂ ಆಪಾದಿತರಿಗೆ ಜಾಮೀನು ಸಿಗದಂತೆ ಒತ್ತಡ ಹಾಕಬೇಕು. ಈ ಪ್ರಕರಣದ ವಿಚಾರಣೆಗಾಗಿಯೇ ವಿಶೇಷ ತ್ವರಿತ ನ್ಯಾಯಾಲಯವನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಏರ್ಪಡಿಸಿ ಕಾಲಮಿತಿಯೊಳಗೆ ಪ್ರಕರಣದ ವಿಚಾರಣೆ ಮತ್ತು ತೀರ್ಪು ಆಗಬೇಕು. ದಾನಮ್ಮ ಪ್ರಕರಣದ CID ತನಿಖೆ ನಡೆಯುತ್ತಿರುವಾಗಲೇ ಸುಳ್ಳು ಪ್ರಚಾರದಲ್ಲಿ ನಿರತರಾಗಿ ದಾನಮ್ಮ ಕುಟುಂಬ ಸದಸ್ಯರ ಕುರಿತು ಅತ್ಯಂತ ನೀಚತನದಿಂದ ಕತೆ ಕಟ್ಟಿ ತನಿಖೆಯ ದಿಕ್ಕು ತಪ್ಪಿಸುತ್ತಿರುವ IG ರಾಮಚಂದ್ರ ರಾವ್ ಮತ್ತು SP ಕುಲದೀಪ್ ಕುಮಾರ್ ಜೈನ್ ಅವರನ್ನು ಕೂಡಲೇ ಸೇವೆಯಿಂದ ಅಮಾನತುಪಡಿಸಬೇಕು. ಮೂರನೇದು, ದಾನಮ್ಮಳ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು. ಆಕೆಯ ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ಕೆಲಸ ನೀಡಬೇಕು ಮತ್ತು ಆಕೆಯ ಕುಟುಂಬಕ್ಕೆ 10 ಎಕರೆ ಕೃಷಿ ಯೋಗ್ಯ ಭೂಮಿ ನೀಡಬೇಕು. ಮತ್ತು ಹೆಣ್ಣು ಮಕ್ಕಳ ಮಾನಪ್ರಾಣ ರಕ್ಷಣೆಯನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರ ಕೂಡಲೇ ದಾನಮ್ಮ ಕಾಯ್ದೆಯನ್ನು ರಚಿಸಬೇಕು ಅನ್ನೋ 4 ಪ್ರಮುಖವಾದ ಆಗ್ರಹಗಳನ್ನ ಇಟ್ಕೊಂಡು ನಾವು ಕೊಡ್ತೀವಿ, ಎಲ್ರಿಗೂ ಕೊಡ್ತೀವಿ. ಈ ಒಟ್ಟು 4 ಪ್ರಮುಖವಾದ ಆಗ್ರಹಗಳನ್ನ ಇಟ್ಕೊಂಡು ನಾವು ಈ ಬಿಜಾಪುರ ಚಲೋ ಮಾಡ್ತಾ ಇರೋವಂಥದ್ದು. ಇಷ್ಟಕ್ಕೂ ಕೂಡ ಸರ್ಕಾರ ಮಣಿದೆ ಹೋದರೆ ಈ ದಾನಮ್ಮ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ, ಸಾಕ್ಷಿ ನಾಶ ಯಾರು ಮಾಡಿದ್ದಾರೆ, ಈ ಸಾಕ್ಷಿ ನಾಶಕ್ಕೆ ಒತ್ತಾಯ ಮಾಡಿದಂಥದ್ದು ಕಾರಣವಾದಂಥ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳದೆ ಹೋದರೆ ಮುಂದಿನ ದಿವಸದಲ್ಲಿ ಈ ಚಳುವಳಿ ಇನ್ನಷ್ಟು ತೀವ್ರ ಸ್ವರೂಪ ಪಡ್ಕೊಳ್ತದೆ. ಬಹುಶಃ ಬಿಜಾಪುರದಿಂದ ಬೆಂಗಳೂರಿಗೂ ಕೂಡ ಕಾಲ್ನಡಿಗೆ ಜಾಥಾ, ಸಾವಿರಾರು ಜನ, ಲಕ್ಷಾಂತರ ಜನರ ಕಾಲ್ನಡಿಗೆ ಜಾಥಾ ಕೂಡ ಹೊರಡುವಂಥ ಒಂದು ಮಾತುಕತೆ, ಒಂದು ಟೆಂಟೇಟಿವ್ ಪ್ರೋಗ್ರಾಮ್ ಥರದ್ದು ಒಂದು ಮಾತುಕತೆ ಆಗಿದೆ. ಅದೇನು ತೀರ್ಮಾನ ಆಗಿಲ್ಲ. ಮತ್ತದು ಎಲ್ಲ ಹೋರಾಟಗಾರರು ಮತ್ತು ಎಲ್ಲ ವಿಚಾರವಾದಿಗಳ ಜೊತೆನೇ ಕೂತ್ಕೊಂಡು ಆ ತೀರ್ಮಾನವನ್ನು ಮತ್ತೆ ಮುಂದಿನ ದಿವಸಗಳಲ್ಲಿ ನಾವು ಮಾಡ್ತೀವಿ. ಈಗ ಸದ್ಯಕ್ಕೆ ನಾವು ಮತ್ತೆ ನಾವು ಕೇಳ್ತಾ ಇರೋದು ಏನಂದರೆ, ಇಡೀ ಪ್ರಕರಣದಲ್ಲಿ ನಮಗೆ ನ್ಯಾಯ ಸಿಗಬೇಕು. ಹೌದು, ನ್ಯಾಯ ಸಿಗೋದ್ರ ಜೊತೆಯಲ್ಲಿ ಈಗ ಯಾರು ಸಂತ್ರಸ್ತ ಹತ್ಯೆ ಆದಂಥ ಬಾಲಕಿ ಮತ್ತು ಮುಖ್ಯ ಸಾಕ್ಷಿ ಹುಡುಗಿ ಇದ್ದಾರೆ, ಆ ಹುಡುಗಿಗೆ ಭಾಳ ದೊಡ್ಡ ಮಟ್ಟದ ರಕ್ಷಣೆ ಸಿಗಬೇಕು. ಯಾಕೆಂದರೆ IG ಅವರಿಂದನೇ ಅಥವಾ SP ಅವರಿಂದನೇ ಆ ಹುಡುಗಿಗೆ ಭಾಳ ದೊಡ್ಡ ಅಪಾಯ ಕಾದಿದೆ. IG ಅವರು ಆ ಹುಡುಗಿ ಮೇಲೆ ಮಾಡ್ತಾ ಇರುವಂಥ ಆಪಾದನೆಗಳೇನಿದ್ದಾವೆ, ಆ ಆಪಾದನೆಗಳೇ ದೊಡ್ಡ ಮಾರಣಾಂತಿಕವಾದಂಥ ಆಗ್ಬೋದಾದಂಥ ಆಪಾದನೆಗಳದು. ಈ ಆಪಾದನೆ ಕೇಳಿದಂಥ ಯಾರು ಕೂಡ ಬಹುಶಃ ಸಹಿಸೋದಿಲ್ಲ ಅಂತ ಕಾಣ್ತೀನಿ. ಅಂಥ ಆಪಾದನೆಗಳು ಮಾಡಿದ್ದಾರೆ. ಅಂಥ ಆಪಾದನೆಗಳು ಮಾಡೋದಲ್ಲೂ ಕೂಡ CD ರೂಪದಲ್ಲಿ ನಮ್ಮ ಹತ್ರ ಇದೆ. 2-3 ದಿವಸ ಟೈಮ್ ಕೊಡ್ತಾ ಇದ್ದೀವಿ. ಅಷ್ಟರೊಳಗಡೆ ಸರ್ಕಾರದ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಹೋಮ್ ಸೆಕ್ರೆಟರಿ ಆಗಿರ್ಬೋದು, DG ಆಗಿರ್ಬೋದು ಅಥವಾ ಈ CIDಯ ಉನ್ನತ ಅಧಿಕಾರಿಗಳು ನಮ್ಮನ್ನು ಸಂಪರ್ಕ ಮಾಡಿ ಈ ಮಾಹಿತಿಗಳನ್ನ ಪಡಿಬೋದು ಅಂತ ಹೇಳ್ತಿದ್ವಿ. ಖಂಡಿತವಾಗಲೂ. ಯಾಕೆ ಅಂತಂದರೆ ಈ ಸಾಕ್ಷಿಗಳನ್ನು ಈಗಾಗಲೇ ನನಗೆ ಗೊತ್ತಿರೋಂಥ ಕೆಲವು ಮಾಹಿತಿಗಳು, ಇದು ಅಧಿಕೃತವಾಗಿ ನಿಮ್ಗೆ ಹೇಳೋಕ್ಕಾಗೋದಿಲ್ಲ, ಆದರೆ ಕೆಲವು ಸೂಕ್ಷ್ಮವಾಗಿ ಹೇಳ್ತೀನಿ. ಈ ಸಾಕ್ಷಿಗಳು ನಮ್ಮ ಹತ್ರ ಇರೋದ್ರಿಂದಾನೇ ನಮ್ಮ ಮೇಲೆ ಹಲ್ಲೆ ಮಾಡಿಸುವಂತಹ, ನಮ್ಮಂದೆ ಕಸ್ತುಕೊಳ್ಳುವಂಥ ಪ್ರಯತ್ನವನ್ನು ಈಗಾಗಲೇ SP ಮಾಡಿದ್ದಾರೆ. ಬಂದಿನ ಸಂದರ್ಭದಲ್ಲಿ ನಾವು ಈ ಥರದ್ದೇನೋ ಒಂದಷ್ಟು ಹೋರಾಟಗಳನ್ನ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಒಂದು ತಂಡವನ್ನು, ಅನಧಿಕೃತವಾದ ತಂಡವನ್ನು ರೆಡಿ ಮಾಡಿ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿಸುವಂಥ ಪ್ರಯತ್ನ ಮಾಡಿದಂಥ ಸುದ್ದಿ ನಮ್ಮ ಹತ್ರ ಇದೆ. ಮತ್ತು ಯಾಕೆ ಅವರೇ ಬಂದು ತೊಗೋಬೇಕು ಅಂತಂದರೆ ಅದು ಅವ್ರ ಜವಾಬ್ದಾರಿ. ನಾವು ಈಗಾಗಲೇ DG ಅವ್ರನ್ನ ಭೇಟಿಯಾಗಾಗಿದೆ. ಈ ಒಟ್ಟು ಈಗೇನು ಮಾಹಿತಿ ನೀವು ಹೋಗಿ ಕೊಡಿ ಅಂತ ಹೇಳ್ತಿದ್ರಲ್ಲ, ಅದೆಲ್ಲವನ್ನೂ ಕೂಡ ನಾವು ರೈಟಿಂಗಲ್ಲಿ DG ಅವರಿಗೆ ಬರೆದು ಕೊಟ್ಟಾಗ ಆ ಪ್ರಯತ್ನ ಕೂಡ ಮಾಡಿದ್ದೀವಿ. ಅದನ್ನು ಅವರು CID ಟೀಮ್ಗೆ ಏನು ತನಿಖೆ ಮಾಡ್ತಾ ಇದ್ದಾರೆ ಅವ್ರಿಗೆ ರವಾನಿಸ್ತೀವಿ ಅಂತ ಇಮಿಡಿಯೇಟ್ ಬರೆದನ್ನು ಅವ್ರಿಗೆ ಅದನ್ನು ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಅವರು ನಮ್ಮ ಸಂಪರ್ಕ ಮಾಡಿ ಪೂರ್ತಿ ಮಾಹಿತಿಗಳನ್ನ ತಗೋಬೇಕು. ಯಾಕೆ ಅಂತಂದ್ರೆ ನಾವು ಇದನ್ನು ತೊಗೊಂಡು ಎಲ್ಲೋ ಹೋದಂಥ ಸಂದರ್ಭದಲ್ಲಿ ಇದನ್ನು ನಾಶಪಡಿಸುವಂಥದ್ದು ಅಥವಾ ನಮ್ಮನ್ನು ಬೇರೆ ರೀತಿ ಅಲ್ಲಲ್ಲ ಇರ್ಬೋದು. ನಾ ಹೇಳ್ತಾ ಇರೋವಂಥದ್ದು, ಈ ತನಿಖೆ ಮಾಡ್ತವ್ರಂಥ ತನಿಖಾ ತಂಡ ಏನಿದೆ, ಆ ತಂಡ ನಮ್ಮನ್ನು ಸಂಪರ್ಕ ಮಾಡಿದ್ರೆ ಬೇರೆ ಬೇರೆ ಇನ್ನಷ್ಟು ಮಾಹಿತಿಗಳಿದ್ದಾವೆ. ಅದು ಯಾರನ್ನೋ ಒಬ್ಬರನ್ನ ನಂಬಿ ಕೊಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಆ ನಂಬಿಕೆ ನಮಗೆ ಬರಬೇಕು. ಯಾರು ಅವರು ಬರ್ತಾರೆ ಅನ್ನೋ ನಂಬಿಕೆ ನಮಗೆ ಸಿಕ್ಕಿದಾಗ ನಾವು ಎಲ್ಲ ಮಾಹಿತಿಗಳನ್ನ ಕೊಡೋಕೆ ರೆಡಿ ಇದ್ದೀವಿ. ನಾವು ಇಲ್ಲಿ ನಂಬಿಕೆ ಕೂಡ ಮುಖ್ಯ ಆಗ್ತದೆ, ಮತ್ತು ನಮ್ಮ ರಕ್ಷಣೆ ಕೂಡ ಮುಖ್ಯ ಆಗ್ತದೆ. ನಾವು ಏನೋ ತಲೆ ಕಟ್ಟಿದೆ ಅಂತ ಬಂಡೆ ಚಚ್ಕೊಳ್ಳೋಕ್ಕಾಗೋದಿಲ್ಲ. ನಮ್ಮ ರಕ್ಷಣೆ ಕೂಡ ಮುಖ್ಯ. ಯಾಕಂದ್ರೆ ನಾವು ಉಳಿಬೇಕು, ನಾವು ಉಳಿದು ಹೋರಾಟವನ್ನು ಮುಂದುವರಿಸಬೇಕು. ನಾವೇ ಇಲ್ದಿದ್ರೆ ಹೋರಾಟ ಮುಂದುವರಿಸೋದು ಅಂತಲ್ಲ, ಬೇರೆಯವರು ಇದೇ ನಮಗೆ ಬೇಕಾಗಿರೋದು. ಇದುವರೆಗೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟೇ ಬರದೇ ಇರುವಂಥ ಸಂದರ್ಭದಲ್ಲಿ ವೈದ್ಯಾಧಿಕಾರಿ ಅಲ್ಲದೆ ಇರುವಂಥ ಪೊಲೀಸ್ ಅಧಿಕಾರಿ
ಇದು ಸಾಮೂಹಿಕ ಅತ್ಯಾಚಾರ ಅಲ್ಲ, ಮತ್ತು ಆಕೆ ಅತ್ಯಾಚಾರದಿಂದ ಸತ್ತಿಲ್ಲ, ಉಸಿರುಗಟ್ಟೆ ಸತ್ತಿದ್ದಾಳೆ ಅಂತ ಯಾವ ಆಧಾರದ ಮೇಲೆ ಹೇಳ್ತಾರೆ ಅವರು? ಈ ಪ್ರಶ್ನೆಗಳನ್ನ ನಾವು ಅವ್ರ ಮುಂದೆ ಇಟ್ಟಾಗ ಅವ್ರು ಕೊಡುವಂಥ ಉಡಾಫೆ ಉತ್ತರಗಳು ಹೇಗಿದ್ದಾವೆ ಅಂತಂದರೆ ಅವರ ತೇಜೋವಧೆ ಮಾಡೋವಂಥದ್ದು, ಅವರ ಅವರ ಮಾನಗಳನ್ನ ಹರಣ ಮಾಡುವಂಥದ್ದು, ಈ ರೀತಿಯ ಉತ್ತರಗಳನ್ನ ಕೊಡ್ತಾರೆ. ನನ್ನ ಮುಂದೆನೆ ನನ್ನ ಹತ್ರ ಮಾತಾಡಿರೋದು. ಹೌದು 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 ಅದನ್ನೇ ಹೇಳ್ತಾ ಇದ್ದೀರಲ್ಲ, ಹೇಳಕ್ಕಾಗೋದಿಲ್ಲ ಅಂತಲ್ಲ, ಒಟ್ಟು ವಿವರಗಳನ್ನ ನಾನು ಹೇಳ್ತಾ ಇದ್ದೀನಿ, ಆದರೆ ಅದನ್ನು ನಿಮ್ಮ ಕೈ ಕೊಡೋದಿಲ್ಲ ಅಂತಂದೆ ಅಷ್ಟೇ. ಯಾಕೆ? ಅದಕ್ಕೆ ಕಾರಣ ಇದೆ. ಈಗ ಅದನ್ನ ಪಬ್ಲಿಕ್ ಮಾಡೋದಕ್ಕೆ ಮುಂಚೆ ನಾವು ಸರ್ಕಾರಕ್ಕೆ ಸೂಕ್ತ ತನಿಖಾಧಿಕಾರಿಗಳಿಗೆ 2-3 ದಿವಸ ಟೈಮ್ ಕೊಡ್ತಾ ಇದ್ದೀವಿ. ಮೊದಲು ಅದು ತನಿಖಾಧಿಕಾರಿಗಳ ಕೈಗೆ ಸಿಗಲಿ. ಹೌದು, ಡಿಜಿಗೆ ರೈಟಿಂಗಲ್ಲಿ ಕೊಟ್ಟಿದ್ದೀವಿ. ಅದ್ರ ಕಾಪಿ ಬೇಕಾದ್ರೆ ಜೆರಾಕ್ಸ್ ಮಾಡಿ ಮತ್ತೆ ನಿಮಗೆ ಕೊಡ್ತೀನಿ. ಡಿಜಿಗೆ ರೈಟಿಂಗಲ್ಲಿ ಕೊಟ್ಟಿದ್ದೀವಿ ಮತ್ತು ಒಟ್ಟು ನಮ್ಮ ಹತ್ರ ಇರೋಂಥ ಸಾಕ್ಷಿಗಳ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದೀನಿ. ತಗೊಳ್ಳೋಂಥ ಪ್ರಯತ್ನವನ್ನು ಅವ್ರು ಮಾಡಬೇಕು. ಅವ್ರು ತಗೊಳಕ್ ರೆಡಿ ಇಲ್ಲ ಅಂತ ನಾ ಏನು ಮಾಡೋಕ್ಕಾಗುತ್ತೆ? ಯಾರು ಇಲ್ಲ ನೀವು ಇದಕ್ಕೆ ಸಂಬಂಧ ನಾನೇನು ರೈಟಿಂಗಲ್ಲಿ ಕೊಟ್ಟಿದ್ದೀನಲ್ಲ, ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನ ಇಟ್ಕೊಂಡು ನಾನು ರೈಟಿಂಗಲ್ಲಿ ಕೊಡ್ತಾ ಇರೋದು. ನಾನು ಸುಮ್ಮನೆ ಬಾಯಿ ಮಾತಾಡ್ತಾ ಇಲ್ಲ, ನನ್ನ ಹತ್ರ ಇದೆ ಅಂತಂದು. ನಾನು ಇದನ್ನ CIDಗೆ ರೆಫರ್ ಮಾಡ್ತೀನಿ, ನೀವು ಅಲ್ಲಿ ಮಾತಾಡಿವ್ರಂತೆ ಅಂತ ಕಳಿಸಿದ್ರು. ಹೌದು, ತಗೊಳ್ಳಿ. ಹೌದು, ನಮಗೆ ಆ ಇಡೀ CID ತಂಡದ ಯಾರು ಅದು ತನಿಖಾಧಿಕಾರಿಗಳು, ಅದ್ರ ಉನ್ನತ ಅಧಿಕಾರಿಗಳು ಯಾರು ಅನ್ನೋ ಮಾಹಿತಿ ನಮಗಿಲ್ಲ. ಸೊ ಯಾರು ಮಾಡ್ತಾ ಇದ್ದಾರೆ ಅವ್ರು ನಮ್ಮನ್ನು ಸಂಪರ್ಕ ಮಾಡಲಿ ಅಂತ ನಾವು ಮಾಧ್ಯಮಗಳು ಮುಂದೆ ಕೇಳ್ತಾ ಇದ್ದೀವಿ. ಅವ್ರು ನಮ್ಮನ್ನು ಸಂಪರ್ಕ ಮಾಡಲಿ, ನಮಗೆ ಅವ್ರ ಮಾಹಿತಿಗಳಿಲ್ಲ. ಯಾರು CID ಅಂತಂದ್ರೆ ಈ ಪೊಲೀಸ್ ಅವ್ರ ತರ ಏನು ಬ್ಯಾಡ್ಜ್ ಹಾಕೊಂಡು ಬಂದಿರೋದಿಲ್ಲ ಅವರು. ಇಲ್ಲ, ನನಗೆ ಆ ಅಧಿಕಾರಿಗಳ ಪರಿಚಯ ಮತ್ತೆ ಅಥವಾ ವೈಯಕ್ತಿಕ ಕಾಂಟ್ಯಾಕ್ಟ್ ನನಗಿಲ್ಲ. ಇಲ್ಲ, ಖಂಡಿತವಾಗ್ಲೂ ಇದು ಪ್ರೆಸ್ಟೀಜ್ ಇಶ್ಯೂ ಅಲ್ಲ. ಒಬ್ಬ IG ಆದಂಥವ್ರು 5-6 ಜಿಲ್ಲೆಗಳ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ IG ಅವರು ಈ ರೀತಿಯ ನಡವಳಿಕೆ ಮಾಡಿರುವಾಗ ಇಲ್ಲಿ ನಾವು ಕೆಲವನ್ನ ತುಂಬಾ ಡೆಲಿಕೇಟ್ ಮೇಂಟೈನ್ ಮಾಡಬೇಕಾಗ್ತದೆ. ನಾವು ಕೊಡಕ್ಕೆ ರೆಡಿ ಇದೀವಲ್ಲ. ಅಲ್ಲಲ್ಲ, ನಾವು ಭರವಸೆ ಇರೋದಕ್ಕೆ ಹೇಳ್ತಾ ಇರೋದು. ಸರ್ಕಾರದ ಹೋಮ್ ಸೆಕ್ರೆಟರಿಗಳಾಗಿರ್ಬೋದು, ಹೋಮ್ ಮಿನಿಸ್ಟರ್ಗಳಾಗಿರ್ಬೋದು, ಅಥವಾ CID ತನಿಖೆ ಯಾರು ಉನ್ನತಾಧಿಕಾರಿ ಇದಾರಲ್ಲ ಅವ್ರು ನಮ್ಮನ್ನು ಸಂಪರ್ಕ ಮಾಡಿ ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ. ಮತ್ತೆ ನೋಡಿ ಒಂದು ನಾನು ಹೇಳ್ತಾ ಇದ್ದೀನಿ, ನೀವು ಕೇಳಿದ ಪ್ರಶ್ನೆಗೂ ಕೂಡ ಇನ್ನೂ ಕೂಡ ಇದು ಬಂದಿಲ್ಲ, ಯಾವುದೋ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ. ಆದರೆ ಪತ್ರಿಕೆಗಳಲ್ಲಿ ಈಗಾಗಲೇ ಅವ್ರು ಹೇಳಿದ್ರು ಪ್ರೆಸ್ ಮೀಟ್ ಮಾಡಿಲ್ಲ ಅಂತ. ಏನೇ ಪ್ರೆಸ್ ಮೀಟ್ ಮಾಡಿಲ್ಲ ಅಂದ್ರೂ ಕೂಡ ಪತ್ರಿಕೆಗಳ ಮೂಲಕ ಮತ್ತು ವೆಬ್ ಮೀಡಿಯಾಗಳ ಮೂಲಕ, ಸಾಮಾಜಿಕ ಜಾಲತಾಣಗಳ ಮೂಲಕ SP ಹೀಗೆ ಹೇಳಿದ್ದಾರೆ, IG ಹೀಗೆ ಹೇಳಿದ್ದಾರೆ, ಯಾಕೆ ಉಸಿರುಗಟ್ಟು ಸತ್ತಿದ್ದಾಳೆ, ರೇಪ್ ಆಗಿಲ್ಲ ಅನ್ನೋ ಹೇಳಿಕೆಗಳು ಓಡಾಡ್ತಾ ಇದ್ದಾವೆ. ಅವ್ರನ್ನ ನಾವು ಕೇಳಿದಾಗ ನಾನು ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳ್ಬೋದು, ಆದರೆ ಕೊಟ್ಟಂಥ ಹೇಳಿಕೆಗಳು ನಮ್ಮ ಹತ್ರ ದಾಖಲಾಗಿದ್ದಾವೆ. ಈ ಬೇರೆ ಬೇರೆ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ನಾವು ಹೀಗೆ ಹೇಳೇ ಇಲ್ಲ, ನಾವು ಮಾತಾಡೇ ಇಲ್ಲ, ಆದರೆ ಸುಮ್ಮನೆ ಹೋಗ್ತಾ ಇದೆ ಸುದ್ದಿ ಅಂತಂದರೆ ಆ ಗಾಳಿ ಸುದ್ದಿಗಳು ಎಲ್ಲಿಂದ ಬರ್ತವೆ? ಸೊ ಆ ಕಾರಣಗಳಿಗಾಗಿ ನಾವು ಕೆಲವು ಇದನ್ನ ಸೀಕ್ರೆಟನ್ನು ಮೇಂಟೈನ್ ಮಾಡ್ತಾ ಇರೋದು ಏನಂತಂದರೆ ಈ ಉದ್ದೇಶಕ್ಕೆ. ಪ್ರೆಸ್ಟೀಜ್ ಇಶ್ಯೂ ಅಲ್ಲ ಇದು. ಮತ್ತೆ ಇದನ್ನು ನಾವು ಕೊಟ್ಟು ಇದು ಕೂಡ ಗಾಳಿ ಸುದ್ದಿ ಅಂತ ಅವ್ರು ಆರ್ಬಿಟ್ರೆ ಇದ್ರ ಮಹತ್ವ ಹೊರಟೋಗ್ತದೆ. ಇದು ಸಂಬಂಧಪಟ್ಟಂಥ ತನಿಖಾಧಿಕಾರಿಗಳ ಕೈಗೆ ಫಸ್ಟ್ ತಲುಪಬೇಕು. ಆ ತಲುಪಿ ಅವ್ರು ಏನಾದ್ರು ಕ್ರಮ ತಗೊಂಡಿಲ್ಲ ಅಂತಂದ್ರೆ ನಾವು ಎಲ್ಲದಕ್ಕೂ ಕೂಡ ರೆಡಿ ಇದ್ದೀವಿ ನಾವು. ಖಂಡಿತ ಇರುತ್ತೆ. ಇಲ್ಲದೆ ಇಷ್ಟೊಂದೆಲ್ಲ ಮಾಡೋದು ಸಾಧ್ಯನೇ ಇಲ್ಲ. ನೋಡಿ, ಈಗ ಯಾರು ಆಪಾದಿತರಿದ್ದಾರೆ ಅವರು ಯಾವ ಸಂಘ ಪರಿವಾರಗಳ ಜೊತೆಯಲ್ಲಿ, ಯಾವ ಪಕ್ಷಗಳ ಜೊತೆಯಲ್ಲಿ ಕೂರಿಸ್ಕೊಂಡಿದ್ದಾರೆ ಅನ್ನೋದು ಎಲ್ಲ ಸಾಮಾಜಿಕ ಸಾಧನಗಳಲ್ಲಿ, ಅವ್ರ ಓಡಾಟಗಳಲ್ಲಿ, ಅವ್ರ ನಡೆಗಳಲ್ಲಿ, ಅವ್ರ ನುಡಿಗಳಲ್ಲಿ ಕಾಣಿಸ್ಕೊಂಡಿರೋಂಥದ್ದು ನಾವು ಹೇಳ್ತಾ ಇದೀವಿ. ನೋಡಿ, ಅಲ್ಲಲ್ಲಿ ಇಲ್ಲಿ ಮುಚ್ಚಿಟ್ಕೊಳ್ಳೋದೇನೂ ಇಲ್ಲ. BJPಯ ಪ್ರಮುಖರ ಜೊತೆ ಅವ್ರ ಸಂಬಂಧಗಳು ಇಟ್ಕೊಂಡಿರೋದಂತ ಎಲ್ರಿಗೂ ಜಗತ್ತಿಗೆ ಗೊತ್ತಿರುವಂಥದ್ದು, ಎಲ್ಲವೂ ಕೂಡ ನಾವು ನೋಡಿರುವಂಥದ್ದೇ. BJPಯ ಪ್ರಮುಖರುಗಳ ಜೊತೆಯಲ್ಲಿ ಅವ್ರ ಸಂಬಂಧಗಳು ಇಟ್ಕೊಂಡು ಅವ್ರು ಓಡಾಡ್ತಾ ಇರೋದಂತೂ ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಅವರು ಇದು ರಕ್ಷಣೆಯಲ್ಲಿ ಇರಬಹುದು ಅಂತ ನಾವು ಅನುಮಾನಗಳನ್ನ ಹೇಳ್ತಾ ಇದ್ದೀವಿ. ಅನುಮಾನಗಳನ್ನ ಪರಿಹರಿಸ್ಕೊಳ್ಳೋದು ಯಾರು? ಖಂಡಿತ ಅಲ್ಲ, ನಿಮ್ಮ ಪ್ರಶ್ನೆ ಏನಿತ್ತು, ಅವ್ರ ಜೊತೆಲಿ ಕಾಪಾಡೋದಕ್ಕೆ ಯಾರಿರ್ಬೋದು ಅಂತ. ಅವ್ರ ಜೊತೆನೆಲ್ಲ ಸಂಪರ್ಕದಲ್ಲಿದ್ದಾರೆ ಅನ್ನೋದೊಂದು ಪ್ರಶ್ನೆ. ಸರ್ಕಾರದ ವಿಚಾರ ಏನು ಅಂತ ಹೇಳಿದ್ರೆ, ಸರ್ಕಾರ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತಾ ಇಲ್ಲ. ಸರ್ಕಾರಕ್ಕೆ ನಾವು ಪ್ರಾರಂಭದಿಂದಲೂ ಕೂಡ ಇದು ಬಿಜಾಪುರ ಬಂದು ಕರೆ ಕೊಟ್ಟಂಥ ದಿವಸದಿಂದಲೂ ಕೂಡ ನಾವು ಒತ್ತಾಯಗಳನ್ನ ಮಾಡ್ತಾ ಇದ್ದೀವಿ. ಏನಂತ, ಇದರಲ್ಲಿ ಪ್ರಾರಂಭದಲ್ಲೇ
ಹೆಣವನ್ನು ಸುಟ್ಟಾಕೋದ್ರ ಮೂಲಕ ಸಾಕ್ಷಿ ನಾಶ ಮಾಡಿರುವಂಥ SP ಮತ್ತು IG ಮೇಲೆ ಕ್ರಮ ತಗೊಳ್ಳಿ ಅಂತ ಕಾಂಗ್ರೆಸ್ ಸರ್ಕಾರದ ಮೇಲೆ ಒತ್ತಾಯ ತರ್ತಾ ಇದ್ದೀವಿ. ಅವರು ಬೇಜವಾಬ್ದಾರಿಯಿಂದ ನಡ್ಕೋತಾ ಇದ್ದಾರೆ. ಪ್ರಕರಣ ದಿಕ್ಸು ತಪ್ಪಿಸುವಂಥದ್ದು ಕೇವಲ ಪರಿಹಾರದ ಹಣ ಕೊಟ್ಬಿಟ್ಟು ಸಮಾಧಾನ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ನಮಗೆ ಬೇಕಾಗಿರೋದು. ಯಾವುದೋ ಪ್ರಕರಣ ನಡೆದಾಗ ಸಮಾಧಾನಕ್ಕೆ ಹಣ ಕೊಟ್ಟು ಸಮಾಧಾನ ಮಾಡೋದಲ್ಲ. ಪೊಲೀಸ್ನವರು ಇದನ್ನ ಹೆಣವನ್ನು ಕಾಯ್ದಿಡುವಂಥ ಜವಾಬ್ದಾರಿ ಅವ್ರ ಮೇಲಿದೆ. ಯಾಕೆ ಅಂತಂದರೆ ಅವರು ಮಾಡಿರುವಂಥ ಆಪಾದನೆಗಳಿದಾವಲ್ಲ ಆ ಹುಡುಗಿ ಮೇಲೆ, ಅದು ತುಂಬ ಗುರುತರವಾದ ಆಪಾದನೆಗಳು. ಅದು ನಾವು ಹೇಳ್ತೀನಿ ಎಂಥ ಆಪಾದನೆ ಮಾಡಿದ್ದಾರೆ ಅಂದರೆ ಆ ಕಾರಣಗಳಿಗಾಗಿ ಕೂಡ ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಇಷ್ಟು ದೊಡ್ಡ ಗುರುತರವಾದ ಆಪಾದನೆನ ನೀವು ಆ ಬಾಲ್ಕಿ ಮೇಲೆ ಸತ್ತಿರುವಂಥ ಹುಡುಗಿ ಮೇಲೆ ಮಾಡ್ತಿರುವಾಗ ಹೆಣ ಸುಟ್ಟಾಕೋದಕ್ಕೆ ಅವಕಾಶ ಹೇಗೆ ಕೊಟ್ಟರೆ ಅಂದರೆ ಅದನ್ನು ನುಂಚ್ಕೋತಾರೆ. ಅದನ್ನು ಕಾಪಾಡ್ಕೊಂಡಿರ್ಬೇಕಾಗ್ತದ್ದು ಮುಂದಿನ ಸಾಕ್ಷಿಗಳಿಗೆ, ಮುಂದಿನ ತನಿಖೆಗಳಿಗೆ ಅದರ ಅಗತ್ಯವನ್ನು ಕಾಪಾಡ್ಕೋಬೇಕಾಗಿದ್ದು ಜವಾಬ್ದಾರಿ ಇತ್ತು. ಅವ್ರು ಎಷ್ಟು ಚೆನ್ನಾಗಿ ನುಂಚ್ಕೋತಾರೆ ಅಂದರೆ ಅದು ಅವ್ರ ಸಂಸ್ಕೃತಿ ಅಂತೆ, ಅವ್ರ ಸಂಪ್ರದಾಯ ಅಂತೆ. ಅವ್ರು ಸುಟ್ಕೋತಾರೆ, ನಾವು ಕೇಳೋಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಬಟ್ ಹಂಗೆ ಮಾಡೋಕ್ಕೆ ಬರೋದಿಲ್ಲ. ಇಂಥ ಪ್ರಕರಣಗಳಲ್ಲಿ ಒಂದು ಸಾಮೂಹಿಕ ಅತ್ಯಾಚಾರ ಅಂತ ಪ್ರಕರಣ ಆಗಿರುವಾಗ, ಆ ರೀತಿಯ ಒಂದು ಆಪಾದನೆ ಇರುವಾಗ ಆ ಬಾಲಕಿಯ ದೇಹವನ್ನು ಒಂದಷ್ಟು ಮುಂದಿನ ತನಿಖೆಗೋಸ್ಕರ ಹಾಕಿದ್ರೆ ಮಣ್ಣು ಮಾಡಿಡೋವಂಥದ್ದು, ಫ್ರೀಸ್ ಮಾಡಿಡೋದು ಏನೋ ಒಂದು ಮಾಡಬೇಕಿತ್ತು. ಅವ್ರ ಅಪ್ಪ ಅಮ್ಮನ ನಾವು ಮಾತಾಡ್ಸಿದ್ವಿ, ಅದನ್ನು ಕೂಡ ವಿಡಿಯೋ ಮಾಡಿದ್ದೀವಿ. ಅವ್ರು ಹೇಳ್ತಾರೆ ಆಸ್ಪತ್ರೆಯಿಂದ ತಂದಂಥ ಹೆಣವನ್ನು ನಮ್ಮೂರಿನಲ್ಲಿ ಉಳುವಂಥ ಸಂಸ್ಕೃತಿಯಿಂದ ಸುಟ್ಟಾಕ್ತೀವಿ, ಆಸ್ಪತ್ರೆಯಿಂದ ಬಂದಾಗ ಆ ಥರ ಮಾಡ್ತೀವಿ ಅಂತ. ಆದರೆ ಈ ರೀತಿ ಪ್ರಕರಣದಲ್ಲಿ ಮತ್ತೆ ಹೆಚ್ಚಿನ ತನಿಖೆಗೆ ದೇಹ ಬೇಕಾಗುತ್ತೆ ಅನ್ನೋದೇನಾದರೂ ನಮ್ಗೆ ಯಾರಾದರೂ ಮಾಹಿತಿ ಕೊಟ್ಟಿದ್ದರೆ ಖಂಡಿತವಾಗ್ಲೂ ನಾವು ಸುಡ್ತಿರಲಿಲ್ಲ, ನಾವು ಉಳ್ತೀವಿ ಅಂತ ಅವ್ರ ತಂದೆ ಮತ್ತು ಅವ್ರಿಗೆ ಇಬ್ಬರು ಮಾತಾಡುವಂಥದ್ದನ್ನು ನಾವು ವಿಡಿಯೋ ಮಾಡಿರ್ತೀವಿ. ನಮ್ಮ ಹತ್ರ ಇದೆ ಅದು. ಅವರಿಗೆ ಮಾಹಿತಿ ಕೊಡಬೇಕಾಗಿರೋ ಜವಾಬ್ದಾರಿ ಪೊಲೀಸ್ನವ್ರದ್ದಾಗಿತ್ತು. ಪೊಲೀಸ್ನವರು ಪೋಸ್ಟ್ ಮಾರ್ಟಮ್ ಆಗೋಯ್ತು, ನಾವು ವಿಡಿಯೋ ಮಾಡಿದ್ದೀವಿ ಅಂತೆಲ್ಲ ಕೊಡ್ತಾರೆ. ಆಮೇಲೆ ಆ ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ಮತ್ತು ಸ್ಥಳ ತನಿಖೆಯ ಸಂದರ್ಭದಲ್ಲಿ ಕೆಲವೊಂದು ಅತಿ ಮುಖ್ಯವಾದಂತಹ ಸಾಕ್ಷಿಗಳನ್ನ ನಾವು ಸಂಗ್ರಹ ಮಾಡಿದ್ದೀವಿ ಅಂತ ಹೇಳ್ತಾರೆ. ಉಸಿರುಗಟ್ಟಿ ಸತ್ತಿದ್ದಳೆ ಅತ್ಯಾಚಾರ ಆಗಿಲ್ಲ ಅನ್ನೋ ಒಂದು ಮಾತುಗೂ ಈಗಾಗಲೇ ಅವರು ಸಂಗ್ರಹ ಮಾಡಿದ್ದೀವಿ ಅಂತ ಹೇಳ್ತಾ ಇರುವಂತಹ ಕೆಲವು ವಸ್ತುಗಳಿಗೂ ಕೂಡ ತುಂಬ ಅಜಗಜಾಂತರ ವ್ಯತ್ಯಾಸಗಳು ಬರ್ತದೆ. ಪತ್ರಿಕೆಗಳಲ್ಲಿ ಬಂದಿದೆ, ಅವ್ರು ಹೇಳಿದ್ದಾರೆ. ಅಲ್ಲ ಇಲ್ಲ ಕೇಳಿ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಸಾಮಾಜಿಕ ಜಾಲತಾಣದಲ್ಲೇ ಬರಲಿ, ಪತ್ರಿಕೆಯಲ್ಲಿ ಬರಲಿ, ಅಥೆಂಟಿಕ್ ಯಾರಾದ್ರೂ ನಿಮ್ಗೆ ಹೇಳಿದಾರ? ಎಲ್ಲ ನೀವು ನಂಬೋದು ಅಲ್ಲಲ್ಲ, ಒಂದು ನಿಮಿಷ ಕೇಳಿ. ಪತ್ರಿಕೆಗಳಲ್ಲಿ ಈ ಸುದ್ದಿ ಬರ್ತಿರುವಾಗ ನಾವು IG ಹತ್ರ ಮಾತಾಡಿದ್ದೀವಿ, ಪತ್ರಿಕೆಗಳಲ್ಲಿ ಈ ಥರ ಸುದ್ದಿ ಬರ್ತಾ ಇದೆ, ಇದಕ್ಕೆ ನಿಮ್ಮ ಉತ್ತರ ಏನು ಅಂತ. ಆಗ ಅವ್ರು ಹೇಳೋದು, ಒಂದು ಸಣ್ಣ ಹಿಂಟ್ ಮಾತ್ರ ಕೊಡ್ತೀನಿ, ನಾನು ಆ ಸ್ಥಳದಲ್ಲಿ 2 ಕಾಂಡೋಮ್ಗಳನ್ನ ಕಲೆಕ್ಟ್ ಮಾಡಿದ್ದೀನಿ ಅಂತ ಮಾತಾಡ್ತಾರೆ. ಅದೇ ಅದು ಮಾತಾಡ್ತಾರೆ. ಈ ಪತ್ರಿಕೆಗಳು ಬರ್ತಿರೋ ಸುದ್ದಿಗಳು ನಿಜವಾ ಸುಳ್ಳು? ಆಮೇಲೆ ಈ ರೀತಿಯಾಗಿ ದಿಕ್ಕು ತಪ್ಪಿಸುವಂಥದ್ದು ಹೇಳಿಕೆಗಳು ಅದು ಪತ್ರಿಕೆಯ ಮೂಲಕ ಬಂದಿರಲಿ ಅಥವಾ ಅವರೇ ಹೇಳಿರಲಿ, ಅದು ಆಗಬಾರ್ದು. ಇವರು ನಮ್ಮ ಹೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಬಂದಿದೆ. ಹೇಳಿ, ಅವರು ಯಾವ ರೀತಿ ಸತ್ತಾರಂತ ಯಾರು ಎಲ್ಲೂ ಇನ್ನೂ ತನಕ ಸ್ಪಷ್ಟವಾಗಿ ಯಾರು ಅಧಿಕೃತವಾಗಿ ಹೇಳಿಲ್ಲ. ಹಂಗೆ ಉಸಿರುಗಟ್ಟೆ ಸತ್ತಿಲ್ಲ ಅಥವಾ ಸತ್ತಿದ್ದಾಳೆ ಅನ್ನುವಂತ ನೀವು ಹೇಳುದು ತಪ್ಪು, ನಾವು ಹೇಳುದು ತಪ್ಪು, ಪತ್ರಿಕೆಯಲ್ಲಿ ಬಂದಿದ್ರು ತಪ್ಪು. ಯಾಕಂದ್ರೆ ಕನ್ಫರ್ಮ್ ಅಫಿಷಿಯಲ್ ರೆಕಾರ್ಡ್ ಅಲ್ಲ. ಓಕೆ, ಹಂಗೆ ಹೇಳ್ಬೇಕಂದ್ರೆ ನೀವು ಅದು ಎಷ್ಟು ಮಾತು. ಅದಕ್ಕೆ ಈ ಎಲ್ಲ ಊಹಾಪೋಹಗಳಿಗೆ, ಈ ಎಲ್ಲ ಗಾಳಿ ಸುದ್ದಿಗಳಿಗೆ ಅಂತ್ಯ ಆಡಬೇಕು ಅಂತಂದ್ರೆ IG ಅವರು ಮಾತಾಡಿರುವಂಥ ಮಾತು ಮತ್ತು ಅವರು ಹೇಳಿರುವಂಥ ನಡವಳಿಕೆ ಮತ್ತು ಏನೆಲ್ಲ ಕ್ರಮಗಳು ತೊಗೊಂಡಿದ್ದಾರೆ ಮತ್ತು ಏನೆಲ್ಲ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ, ಅದ್ರ ಮೂಲಕ ಸೂಕ್ತವಾದ ತನಿಖೆ ಆಗಲಿ, ನ್ಯಾಯಸಮ್ಮತವಾದ ತನಿಖೆ ಆಗಲಿ, ಈ ಗಾಳಿ ಸುದ್ದಿಗಳಿಗೆಲ್ಲ ಅಂತ್ಯ ಆಗಲಿ. ಆ ಕಾರಣಕ್ಕೋಸ್ಕರ 2 ದಿವಸದಲ್ಲಿ ಇವ್ರು ಯಾರಾದರೂ ಕೂಡ ಈ ಎಲ್ಲ ಡೀಟೇಲ್ನ ತಗೊಂಡು ತನಿಖೆನ ನಿಷ್ಪಕ್ಷವಾದವು ಮುಂದುವರಿಸಲಿ ಅಂತ ಹೇಳ್ತಾರೆ. ಕೆಲಸ ಮಾಡಿ, ಈಗ ನೀವು ಮಾತಾಡ್ತಿರೋದು ಬಹಳ ವೇಗವಾಗಿ ಮಾತಾಡ್ತಾ ಇದ್ರಿ. ನೀವೇನ್ ರೆಕಾರ್ಡ್ ರೈಟಿಂಗ್ ಕೊಟ್ಟು ಅದು ಕೊಟ್ಬಿಡಿ ಸಾಕು, ಗೊತ್ತಾಯ್ತು. ಯಾರಿಗೆ ಯಾವ್ದು ಸರಿಯಾಗಿ ರೆಸ್ಪಾನ್ಸೇ ಮಾಡ್ತಾ ಇದ್ರೆ ಅವ್ದಂಗೆ ಇತ್ತು ಯಾವ್ದು ಅಥೆಂಟಿಕ್ ಆಗಿ ನೀವು ಏನು ಕೊಟ್ಟು ಮಾತಾಡ್ತಾ ಇಲ್ಲ. ನೀವು ಅಲ್ಲ, ನಾನು ಹೇಳ್ತಾ ಇರೋದು ಅದು ಕೊಟ್ಬಿಡಿ, ರೈಟಿಂಗ್ ಏನು ಕೊಟ್ಟರೆ ಅದು ಕೊಟ್ಬಿಡಿ ಸರ್, ಅದು ರಿಪೋರ್ಟ್ ಕೊಡ್ತೀವಿ. ಖಂಡಿತವಾಗ್ಲೂ ಅದ ಕೊಡಿ. ಇದಕ್ಕಂದ್ರೆ CID ಆಲ್ರೆಡಿ ತನಿಖೆ ನಡೀತಿರ್ಬೇಕಾದ್ರೆ ಹೌದು ಇವತ್ತು ಪ್ರೆಸ್ ಮೀಟ್ ನಲ್ಲಿ ದಾಖಲೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಹೌದು ಮಾಧ್ಯಮಗಳ ನಂಬಿಕೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮಾಧ್ಯಮಗಳು 2 ದಿವಸ ಟೈಮ್ ತಗೊಂತಾ ಇದ್ದೀವಿ. ನಾನು ಮಾಧ್ಯಮಗಳ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ಮಾಧ್ಯಮಗಳ ಮೇಲೆ ನಂಬಿಕೆ ಇಲ್ಲದೆ ಹೋಗಿದ್ರೆ ಪ್ರೆಸ್ ಮೀಟಲ್ಲಿ ಕೂತ್ಕೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ನನಗೆ ಮಾಧ್ಯಮಗಳ ಮೇಲೆ ಗೌರವ ಮತ್ತೆ ನಂಬಿಕೆ ಇರೋದ್ರಿಂದಾನೆ ನಾ ಹೇಳ್ತಾ ಇರೋದು 2 ದಿವಸ ಟೈಮ್ ತಗೊಂತಾ ಇದ್ದೀವಿ. ಹೌದು, ಇಲ್ಲ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳ್ದಲ್ಲ ನೋಡಿ, ಒಂದು ಏನು ಎಂತ ಹುನ್ನಾರ ಅಲ್ಲಲ್ಲ, ನನಗೆ ಯಾವ ಕಾರಣಕ್ಕೂ ಯಾವ ಪ್ರೆಷರೈಸ್ಗೂ ಕೂಡ ನಾವು ಬಗ್ಗೋರು ಅಲ್ಲ, ನಮ್ಗೆ ಅದ್ರ ಅವಶ್ಯಕತೆನೂ ಇಲ್ಲ. ಮತ್ತೆ ಅಂಥದ್ದಿಲ್ಲ. ನಾನು ಆಗಲೇ ಹೇಳಿದೆ, ನೀವು ಕೇಳಿಸ್ಕೊಳ್ಳಿಲ್ಲ. ಒಂದು ಫ್ಯಾಕ್ಟ್ ಫೈಂಡಿಂಗ್ ತಂಡ ಇಲ್ಲಿಗೆ ಬರ್ತಾ ಇದೆ. ಫ್ಯಾಕ್ಟ್ ಫೈಂಡಿಂಗ್ ತಂಡದಲ್ಲಿ ರಿಟೈರ್ಡ್ ಜಡ್ಜ್ ಇರ್ತಾರೆ, ಮತ್ತು ಬೇರೆ ಬೇರೆ ನ್ಯಾಯವಾದಿಗಳಿದ್ದಾರೆ, ಒಂದಷ್ಟು ಸಂಘ ಸಂಸ್ಥೆ ಪ್ರಮುಖರುಗಳಿದ್ದಾರೆ.
ಈಗ ನೀವ್ ಯಾಕೆ ಹಿಂಜರಿತಾ ಇದ್ದೀರಿ? ಫ್ಯಾಕ್ಟ್ ನಿನ್ನೆ ಹೇಳ್ಬೋದಿತ್ತಲ್ಲ, ಫ್ಯಾಕ್ಟ್ ಫೈಂಡಿಂಗ್ ಟೀಮ್ ಬಂದ ಮೇಲೆ ನಾವು ರಿಲೀಸ್ ಅಲ್ಲ, ಮಾಡ್ತೀವಿ. ಇದರಲ್ಲಿ ಇಂಜರಿಕೆನೇ ಇಲ್ಲ. ಡಿಸಿಷನ್ ಯಾಕೆ ಚೇಂಜ್ ಮಾಡಿದ್ರಿ? ನಿನ್ನೆ ಹೇಳಿದ್ದು ನಿನ್ನೆ ಹೇಳಿದ್ದು ಆಡಿಯೋ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂತೀರಾ? ಹೌದು. ಮತ್ತೆ ಯಾಕೆ ಮಾಡಲಿಲ್ಲ? ಅದಕ್ಕೆ ಹೇಳ್ತಾ ಇದ್ದೀನಿ ಕಾರಣ. ಅದು ಕಾರಣ ಅಂತ ಅಲ್ಲಲ್ಲ, ಅದಕ್ಕೆ ಕಾರಣ ಮಾಡಿರ್ಲಿಲ್ವಾ? ಯೋಚನೆ ಮಾಡೋಂಥದ್ದಲ್ಲ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ನೋಡಿ, ಒಂದು ನಮ್ಮ ಕಾನೂನು ಸಲಹಾ ತಂಡ ಅಂತಿದೆ. ಕಾನೂನು ಸಲಹಾ ತಂಡದಲ್ಲಿ ಹೌದು 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 ಮುಂದಕ್ಕೆ ಆಗ್ತಾ ಇರೋದಲ್ಲ, 2 ದಿವಸಗಳ ಗಡುವನ್ನ ಕೊಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಅದು ಮಾಡೋದೇನೆ. 2 ದಿವಸದ ಗಡುವು ಕೇಳ್ತಾ ಇದೀವಿ. 2 ದಿವಸದಲ್ಲಿ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅದನ್ನು ಕೊಡೋದೇನೆ. ಅದು ಅದರಲ್ಲೇನು ಎರಡನೇ ಮಾತಿಲ್ಲ. ಅದರಲ್ಲಿ ನಮಗೆ ಯಾರೋ ಪ್ರೆಷರ್ ಮಾಡ್ತಾರೆ ಅಂತನೋ ಮತ್ತೆ ಇನ್ಯಾವುದೋ ಉನ್ನಾರಕ್ಕೊಳಗಾಗ ಬಹಳ ಆಕ್ಚುಲಿ ಸೂಕ್ಷ್ಮ ಇದೆ, ಸೀರಿಯಸ್ ವಿಷಯ. ಹೌದು. ಇದರಲ್ಲಿ ನಿಮ್ದು ಏನೇನೇ ಸ್ಟೆಪ್ ತಗೋತಿರ್ಲಿ ಅದು ಯಾರೇ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿರ್ಬೇಕು. ಹೌದು. ಅಲ್ಲಿ ನೀವು ಏನಾಯ್ತಂದ್ರೆ ನೀವು ಏನಾರು ಹೇಳಕ್ ಹೋಗಿ ಎಡವಿದ್ರೆ ಇರೋ ಕೇಸಿಗೆ ನೀವೇ ಕಲ್ ಹಾದಂಗ ಆಗ್ತದೆ. ಅದಕ್ಕೆ ನೀವು ಬಹಳ ನಿಮ್ದು ಬಹಳ ಕರೆಕ್ಟ್ ಆಗಿ ನೀವು ಇಲ್ಲ ನೋಡಿ, ಏನೋ ಮಾಡಕ್ ಹೋಗಿ ಪಾಪ ಹುಡುಗಿ ಅಂತೂ ಸತ್ತು ಹೋದ್ಲು, ಅವಳಿಗನ್ನ ಅದೇ ಅದಾಗಬಾರ್ದು ಅಂತಾನೆ. ಆ ಹುಡುಗಿಗಾಗ್ಲಿ ಅಥವಾ ಮುಖ್ಯ ಸಾಕ್ಷಿಗಾಗ್ಲಿ ಮಾಡ್ತಾ ಇರೋಕೆ ಹೊರಡಿರೋಂಥ ಅಪಚಾರ ಏನಿದೆ ಅದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಮತ್ತೆ ಈಗ ಈ ತಕ್ಷಣಕ್ಕೆ ಮೊದಲನೇ ಸರಿಗೆ ತನಿಖಾಧಿಕಾರಿಗಳನ್ನ ಒಂದು DG ಅವ್ರ ಹತ್ರ ಮಾತಾಡಿ ಆಗಿದೆ, ರೈಟಿಂಗಲ್ಲಿ ಕೊಟ್ಟಾಗಿದೆ. ಆದರೂ ಕೂಡ 2 ದಿವಸ ಕಾಯ್ದಿದ್ದೀವಿ. ಈಗ ಬಿಡುಗಡೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು. ಮತ್ತೆ ಕಾನೂನು ನಮ್ಮದು ತಂಡದ ಸಲಹೆ ಮೇರೆಗೆ ಇನ್ನು 2 ದಿವಸ ವೆಯ್ಟ್ ಮಾಡಿ ತನಿಖಾಧಿಕಾರಿಗಳು ಯಾರಾದರೂ ನಮ್ಮನ್ನು ಸಂಪರ್ಕ ಮಾಡಿ ಹೋಮ್ ಮಿನಿಸ್ಟರ್ ಅಥವಾ ಹೋಮ್ ಸೆಕ್ರೆಟರಿನೋ ಅದನ್ನು ತೊಗೊಳಕ್ಕೆ ರೆಡಿ ಇದ್ದರೆ, ಸರಿಯಾದ ರೀತಿ ತನಿಖೆನ ಮುಂದುವರಿಸ್ತೀವಿ ಅಂತ ನಮಗೆ ಭರವಸೆ ಸಿಕ್ಕಿದ್ರೆ ಕಾಯೋದಕ್ಕೆ ರೆಡಿ ಇದ್ದೀವಿ. 2 ದಿವಸದಲ್ಲಿ ಆ ಕೆಲಸ ಮಾಡಿಲ್ಲ ಅಂತಂದರೆ ನಾವು ಬೇರೆ ವಿಧಿ ಇಲ್ಲ. ಖಂಡಿತವಾಗ್ಲು ಅವರೇ ಬರಲಿ ಅಂತ ನೀವೇ ಹೋಗಿ ಯಾಕೆ ಕೊಡಬಾರ್ದು? ನಾನು ಆಗಲೇ ಹೇಳ್ತಿದ್ದೀನಲ್ಲ ಸರ್, ಇದರಲ್ಲಿ ಹೌದು. ಈಗ ಅಲ್ಲ, ಅವರು ತನಿಖೆ ಮಾಡ್ತಾ ಇರೋದು, ತನಿಖೆ ಮಾಡಬೇಕಾಗಿರೋ ಪ್ಲೇಸು ಬಿಜಾಪುರ. ನಾವು ಬಿಜಾಪುರದಲ್ಲಿ ಇದ್ದೀವಿ. ಅವ್ರು ಇಲ್ಲಿ ಆಫೀಸಲ್ಲಿ ಇದ್ದಾವೆ, ಆಯ್ತು ಬನ್ನಿ ಅಂತ ಬರೋದು ಅಂತಂದ್ರೆ ಅವ್ರು ನಾವಿರೋ ಜಾಗ ಹುಡುಕೋ ಬರಬೇಕು ಅಂತಲ್ಲ. ಅವ್ರ ಆಫೀಸಲ್ಲಿ ಅವ್ರ ನಾನು CID ಆಫೀಸರ್ಸ್ ಹೇಳ್ತಾ ಇರೋದು. ಅಲ್ಲ, ನನಗಿರೋ ಮಾಹಿತಿ ಪ್ರಕಾರ CID ಆಫೀಸರ್ಸ್ ಈಗ ಬಿಜಾಪುರದಲ್ಲೆಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ ಅಂತ. ಇಲ್ಲಿ 9ನೇ ತಾರೀಕು ಬಿಜಾಪುರ ಚಲೋ ಕಾರ್ಯಕ್ರಮದಲ್ಲಿ ನಾವು ಒಟ್ಟು ಚಳುವಳಿಗಾರರು ತೊಡಗಿಸ್ಕೊಂಡಿದ್ದೀವಿ. ಒಟ್ಟು ಚಳುವಳಿಗಾರರು ನಾವಿಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಇಲ್ಲಿಂದ ಹೊರಗಡೆ ಹೋಗ್ತಾ ಇಲ್ಲ. ನಾವು ಬಿಜಾಪುರದಲ್ಲೇ ಹಾಲ್ಟ್ ಆಗಿದ್ದೀವಿ. ಹಾಗಾಗಿ ಸಂಬಂಧಪಟ್ಟಂತ ಇಲ್ಲ, ಹಂಗಾಗೋದಲ್ಲ. ಅದು ನಾವು ಒಟ್ಟು ಏನು ತಂಡ ಇದೆ ಆ ತಂಡದ ಮೂಲಕ ನಾವು ಅದನ್ನು ಕೊಡಬೇಕು, ಅದನ್ನು ರೆಕಾರ್ಡ್ ಆಗಬೇಕು. ಮತ್ತು ಅವ್ರು ಅದಕ್ಕೆ ಏನು ಆನ್ಸರ್ ಮಾಡ್ತಾರೆ ಅಂತ ನಾವು ಕೇಳಬೇಕು, ಅದನ್ನು ದಾಖಲೆಗಳು ಮಾಡ್ಕೋಬೇಕು. ನಾವು ಸುಮ್ಮನೆ ಏಕಾಏಕಿ ಹೋಗ್ಬಿಟ್ಟು ಯಾರ ಕೈಲೋ ಸುಮ್ಮನೆ ಕೊಟ್ಬಿಟ್ಟು ಬಂದ್ಬಿಟ್ಟು ಅರ್ಥ ಇರೋದಿಲ್ಲ. ಅದನ್ನ ಕೊಡೋದಕ್ಕೊಂದು ಪ್ರೊಸೀಜರ್. ಹೌದು ಸರ್, ಆದರೆ ಫಸ್ಟ್ ಆ ತನಿಖಾಧಿಕಾರಿಗಳು ಖಂಡಿತವಾಗ್ಲೂ ಸತ್ಯ ಇದೆ, ಇದ್ರಲ್ಲಿ ಸುಳ್ಳಿರೋಂಥದ್ದಿಲ್ಲ. ಯಾಕಂದ್ರೆ ನೋಡಿ, ಒಬ್ಬ ಹೋರಾಟಗಾರನಾಗಿ ಒಬ್ಬ IG ಮೇಲೇನೋ ಅಥವಾ ಇನ್ನೊಬ್ಬ SP ಮೇಲೇನೋ ಅಲಿಗೇಷನ್ ಮಾಡೋದಕ್ಕೆ ಮುಂಚೆ ನಾನು 100 ಸಲ ಯೋಚನೆ ಮಾಡಿರ್ಬೇಕಾಗ್ತದೆ. ಅದು ಸತ್ಯ ಇದ್ರೆ ಮಾತ್ರ ಮಾಡಬೇಕಾಗ್ತದೆ. और खबरों के लिए देखते रहिए B News Nation।